ನಾನು ಎಲೆಕ್ಷನ್ದು ಟಿಕೆಟ್ ಡಿಕ್ಲೇರ್ ಆಗೋವರೆಗೂ ನಿರಂತರವಾಗಿ ನನ್ನ ವಿರುದ್ಧ ಕ್ಯಾಂಪೇನಿಂಗ್ ಮಾಡಿದ್ರು. ಯಾವುದೋ ಒಂದು ಕಿಚನ್ ಕ್ಯಾಬಿನೆಟ್ನ ಇಟ್ಕೊಂಡು ನಾನು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ? ಕಾರ್ಯಕರ್ತರೆ ಬರೆದು ಕಳಿಸಿದ್ದಾರೆ. ಒಂದು 3 ಜನ ಇರ್ತಾ ಇದ್ರು, ಸೆಟ್ ದೋಸೆ ಅಂತ ಕರೀತಾ ಇದ್ರು. 200-300 ಜನ ಕಾರ್ಯಕರ್ತರ ಹತ್ರ ಕೇಳ್ತಾ ಇದ್ದೀನಿ ಅಂದರೆ, ಮೀಸಲು ಕ್ಷೇತ್ರದಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಅಥವಾ ಸಾಂಪ್ರದಾಯಿಕವಾಗಿ ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂತ ಏನಿರ್ತಾರೆ ಅವರನ್ನು ಒಂದು ಮಟ್ಟಕ್ಕೆ ಆಲೋಚನೆ ಏನಿರುತ್ತೆ ಅಂದರೆ, ಮೇಲ್ಜಾತಿಯವರು ಅವರನ್ನು ಒಂದು ಮಟ್ಟಕ್ಕೆ ಕಂಟ್ರೋಲ್ ಇಟ್ಕೋಬೇಕು ಅಂತ, ಅವರು ಹೇಳ್ದಂಗೆ ಅಧಿಕಾರ ನಡೆಸಬೇಕು ಅಂತ ಇರುತ್ತೆ. ಯಾಕಂದರೆ ಬಿಕಾಸ್ ಅದು ಜಾತಿ ರಾಜಕಾರಣ ಒಂದು ಮಟ್ಟಕ್ಕೆ ರಾಜಕಾರಣದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದನ್ನು ಓಪನ್ ಆಗಿ ಮಾತಾಡೋದಿಲ್ಲ, ಅದನ್ನು ಒಂಥರ ಪರೋಕ್ಷವಾಗಿ ಮಾಡುವಂಥ ವಿಚಾರ. ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಓಪನ್ ಆಗಿ ಹೇಳೋ ಅವಶ್ಯಕತೆ 3.5 ವರ್ಷದ ನಂತರ ಬಂತಾನ? ಇಲ್ಲ, ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ. ಮುಂಚೆನೂ ಸುಮಾರು ಸತಿ ಇದನ್ನು ವಿಚಾರನ ಹೇಳಿದ್ದೀನಿ. ಸೊ ಏನಾಗಿದೆ ಅಂದರೆ, ನಾನು ಅದೇ ಅಗ್ರೆಸಿವ್, ಒಂದು ಅಸರ್ಟಿವ್ ಅಂತ ನಾವೇನು ಹೇಳ್ತೀವಿ, ಅದಾಗಿರೋದ್ರಿಂದ ಒಂದು ಮಟ್ಟಕ್ಕೆ ಅದು ಕಷ್ಟ ಆಗುತ್ತೆ. ಯಾಕಂದರೆ ಬೇರೆ ಎಲ್ಲ ಶಾಸಕರು, ಈಗ ನಮ್ಮ ತಾಯಿದೆ, ಅವ್ರದ್ದೆಲ್ಲ ಒಂದು ಪದ ಉಪಯೋಗಿಸೋದು ಸರಿ ಇದೆಯೋ ಇಲ್ವೋ ಅಂತ ಕಿಚನ್ ಕ್ಯಾಬಿನೆಟ್ ಅಂತ ಇರ್ತದೆ. ಅಂದರೆ ಅವ್ರ ಹತ್ರದಲ್ಲಿ ಇರೋರು, ಆಯಿತಾ, ಹತ್ರದಲ್ಲಿ 7-8 ಜನ ಇರೋರು, ಅವ್ರನ್ನ ಅಧಿಕಾರನ ನಡೆಸೋದು, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡೋದು, ಅಥವಾ ಅನುದಾನ ಹಂಚಿಕೆಯಲ್ಲಿ ಈ ಥರ ಆಗಬೇಕು, ಅಥವಾ ಅವ್ರ ಜೊತೆ ಓಡಾಡಬೇಕು, ಅದೆಲ್ಲ ಅವ್ರದ್ದು. ಅದು ಸಾಂಪ್ರದಾಯಿಕವಾಗಿ ರಾಜಕಾರಣದಲ್ಲಿ ಇದೆ. ಬಟ್ ಮೀಸಲು ಕ್ಷೇತ್ರದಲ್ಲಿ ಒಂದು ಮಟ್ಟಕ್ಕೆ ಜಾತಿದು ಒಂದು ಸೂಕ್ಷ್ಮೆ ಅದರಲ್ಲಿ ಬರುತ್ತೆ, ಆಯಿತಾ. ಸೊ ಅದನ್ನು ಸ್ವಲ್ಪ ಒಡೆದು ಹಾಕಿದ್ದೀನಿ, ಸ್ವಲ್ಪ ಅಲ್ಲ, ಫುಲ್ ಒಡೆದು ಹಾಕಿದ್ದೀನಿ. ಅದರಿಂದನೇ ನನಗೆ ಕಿಚನ್ ಪೊಲಿಟಿಕ್ಸ್ ಇಲ್ಲ ನನ್ನಲ್ಲಿ ಇಲ್ಲ, ಕಿಚನ್ ಕ್ಯಾಬಿನೆಟ್ ಇಲ್ಲ. ನಾನು ಯಾವ ಭಾಗಕ್ಕೆ ಹೋಗ್ತೀನಿ ಆ ಭಾಗದ ಮುಖಂಡರುಗಳನ್ನ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ನನ್ನ ಕಾರಲ್ಲಿ ನನ್ನ ಗಾಡಿ ಓಡಿಸೋರು, ನನ್ನ ಗನ್ಮ್ಯಾನು, ನನ್ನ ಬಿಗಳು ಬಿಟ್ಟು ಕಡಿಮೆ ಮುಖಂಡರುಗಳು ಯಾರಾದರೂ ಆ ಊರಿಗೆ ಹೋಗ್ತಾ ಇರೋ, ಅಥವಾ ಹೋಬಳಿ ಅಧ್ಯಕ್ಷ ಅಥವಾ ಬ್ಲಾಕ್ ಅಧ್ಯಕ್ಷ ಇದ್ದರೆ ಅವ್ರು ನನ್ನ ಜೊತೆ ಬರ್ತಾರೆ. ಹೊರತುಪಡಿಸಿ ನಾನು ಈ ಬ್ಲಾಕಿಂದ ಬೇರೆ ಬ್ಲಾಕಿಗೆ ಸಂಬಂಧಪಟ್ಟವ್ರು ಇಲ್ದಿದ್ರೆ ಅವ್ರು ನನ್ನ ಜೊತೆ ಬರೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ ನಾನು. ಸೊ ಅದನ್ನು ಮಾಡಿಲ್ಲ. ಆಮೇಲೆ ಇದರಲ್ಲಿ ಈ ಕಿಚನ್ ಕ್ಯಾಬಿನೆಟಲ್ಲಿ ಏನಿರುತ್ತೆ ಅಂದರೆ, ಎಲ್ಲದನ್ನೂ ಅವ್ರನ್ನ, ಆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇರ್ತಾರಲ್ಲ, ಅವ್ರನ್ನ ಗಣನೆಗೆ ತಗೊಂಡು ಎಲ್ಲ ಮಾಡಬೇಕು, ಪ್ರತಿಯೊಂದನ್ನು ಅವ್ರಿಗೆ ಒಂದು ಮಟ್ಟಕ್ಕೆ, ಸ್ವಲ್ಪ ಮಟ್ಟಕ್ಕೆ ಸಲಾಮ್ಗಿರಿ ಮಾಡಬೇಕು. ಅದನ್ನು ನಾನು ಮಾಡಿಲ್ಲ. ಸೊ ಅದಕ್ಕೆ ಈ ಸಿಚುವೇಶನ್ ಯೂಟಿಲೈಸ್ ಮಾಡಿದ್ರು ನನ್ನ ವಿರುದ್ಧ. ಏನಾಯ್ತು ನೆನ್ನೆ? ತುಂಬಾ ಅಗ್ರೆಸಿವ್ ಆಗಿ, ತುಂಬಾ ಜೋರಾಗಿ ನಿಮ್ಮ CM ಜೊತೆ, ನಿಮ್ಮ ನಾಯಕರ ಜೊತೆ ಮಾತಾಡ್ತಾ ಇದ್ರಿ, ಅಥವಾ ನಿಮ್ಮ ನಾಯಕರು ಕೂಡ ಬಂದಿದ್ರು. BK ಹರಿಪ್ರಸಾದ್ ಅವರ ಹತ್ರನೂ ಕೂಡ ಹೋಗಿ ಆಯ್ತು, ಕಂಪ್ಲೇಂಟ್ ಮಾಡಿ ಆಯ್ತು ಅಂತ ನೋಟಿಸ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ. ಕಾಲ್ ಏನಾದ್ರು ಮಾಡಿದ್ರಾ? ಹಾಗಲ್ಲ ಸಭಾ, ನನಗೆ ಈ ವಿರೋಧ ಈಗಲ್ಲ ಬಂದಿದ್ದು. ನನಗೆ ಟಿಕೆಟ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಕ್ಷೇತ್ರದಿಂದ. ಫಸ್ಟ್ ಆಫ್ ಆಲ್ ನನಗೆ 3-4 ಬಸ್ಗಳು ಮಾಡಿಕೊಂಡು ಈ ಲೀಡರ್ಸ್ ಬಂದಿದ್ದರು ನನ್ನ ವಿರೋಧ ಮಾಡಲಿಕ್ಕೆ. ಪಕ್ಷನ ವಿಭಜನೆ ಮಾಡಲಿಕ್ಕೆ ಆಗಲೇ ಪ್ರಯತ್ನ ಮಾಡಿದರು, ಈಗಲ್ಲ. ಸೊ ಅದಕ್ಕೆ ನನಗೆ ಸ್ವಲ್ಪ ಅಂದರೆ, ನಮ್ಮ ಕ್ಷೇತ್ರದವರೇ ನನಗೆ ವಿರೋಧ ಮಾಡ್ತಾ ಇರೋ ಕಾರಣಕ್ಕೂ ಇದೆಲ್ಲ ಬರೋದೇ ಅದಕ್ಕೋಸ್ಕರ. ಅದೇ ಮಹಿಳೆಯರು, ದಲಿತರು ನಮ್ಮನ್ನು ಬೇಗ ಅಂದರೆ ನಮ್ಮನ್ನು ತುಳಿಬೋದು. ಫಸ್ಟು ದಲಿತರನ್ನೋ ಕಾರಣಕ್ಕೆ, ಇನ್ನು ಅದ್ರ ಜೊತೆ ನಾನು ಒಂದು ಮಹಿಳೆ ಆಗಿರೋ ಕಾರಣಕ್ಕೆ ಇನ್ನೂ ಅಂದರೆ ಈಸಿ ಅಂತ ಅಂದ್ಕೊಂಡಿದ್ರು ತುಳಿಯೋದು. ಅಂದರೆ ಆಮೇಲೆ ಇನ್ನೊಂದು, ಇವ್ರು ಹಿಡಿತದಲ್ಲೇ ಇರೋದಿಲ್ಲ ಅಂತ ಇತ್ತು, ಹಿಡಿತ ಅದು ಇರಲಿಲ್ಲ, ಕೋಟ್ ಅನ್ಕೋಟ್ ಇರೋದಿಲ್ಲ ಅಂತ ಆ ಭಯ ಇತ್ತು. ಇಟ್ಸ್ ನಾಟ್ ಇದು ರಾಜಕೀಯದಲ್ಲಿ, ಆಯಿತಾ, ಈ ಕಂಟ್ರೋಲ್ ಅಂತ ಒಂದು ಇದೆಯಲ್ಲ ಸಿಸ್ಟಮ್. ಅದಕ್ಕೆ ನೀವು ನನ್ನ ತಾಯಿದು ನೀವು ಕೇಳಿದ್ರಲ್ಲ ನನಗೆ, ನೀವು ಅವ್ರದ್ದು ಸಲಹೆ ತಗೊಳ್ಳೋದಿಲ್ಲ ಅಂದರೆ, ಸಲಹೆ ತಗೋಬಹುದು, ಬಟ್ ಆದರೆ ನನಗೆ ಜನ ನೋಡಿದಾಗ ಅವ್ರಿಗೆ ಅನ್ನಿಸ್ಬೋದು, ಇವ್ರ ಅಮ್ಮ ನಡೆಸ್ತಾ ಇದ್ದಾರೆ, ಇವ್ರು ನಡೆಸ್ತಾ ಇಲ್ಲ. ಈಗ ಯಾರಾದರೂ ಅದು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅವಕಾಶ ಕೊಟ್ಟಿದ್ದೀನಾ? ನೋ. ನಾನೇ ನಡೆಸೋದು, ನಂದೇ ಫೈನಲ್, ನಂದೇ ಕೊನೆ ವರ್ಡ್ ಇರಬೇಕು ಅಲ್ವಾ? ಜನ ನನ್ನನ್ನು ಆಯ್ಕೆ ಮಾಡಿರೋದು ಅಲ್ವಾ? ನಾನು ಹೊಸತನ ತರ್ತೀನಿ, ಅಥವಾ ಹೊಸ ಯೋಜನೆಗಳನ್ನ ತರ್ತೀನಿ, ಹೊಸ ರೀತಿಯಲ್ಲಿ ಕ್ಷೇತ್ರನ ನಡೆಸ್ತೀನಿ ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಯಾಕೆ ಬೇರೆಯವರಿಗೆ ಅದು ಅವಕಾಶ ಕೊಡಬೇಕು? ಸಲಹೆ ಖಂಡಿತ ಏನಾದರೂ ಆ ಟೈಮಿಗೆ ಬಂದಾಗ, ನನಗೆ ಗೊತ್ತಿಲ್ಲದ ಇದ್ದಾಗ
ಕೇಳೋದು ಮಾಡೋದು ಸರಿ. ಬಟ್ ಎಲ್ಲ ಟೈಮಲ್ಲಿ ಯಾವುದೋ ಒಂದು ಕಿಚನ್ ಕ್ಯಾಬಿನೆಟ್ನ ಇಟ್ಕೊಂಡು ನಾನು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೇಗೆ ಸಾಧ್ಯ? ಸೊ ಅದಾಗೋದಿಲ್ಲ ಅನ್ನೋದಕ್ಕೆ ನಾನು ಫಸ್ಟ್ ವಿರೋಧ ಮಾಡಿದ್ದು. ಅಲ್ಲಿ ಎಷ್ಟು ಸಭೆಗಳು ಮಾಡಿದ್ರು, ನಿರಂತರವಾಗಿ 6 ತಿಂಗಳು ನನಗೆ ನನ್ನ ಎಲೆಕ್ಷನ್ದು ಟಿಕೆಟ್ ಡಿಕ್ಲೇರ್ ಆಗೋವರೆಗೂ ನಿರಂತರವಾಗಿ ನನ್ನ ವಿರುದ್ಧ ಕ್ಯಾಂಪೇನಿಂಗ್ ಮಾಡಿದ್ರು, ಸಭೆಗಳು ಮಾಡಿದ್ರು, ಕಾರ್ಯಕರ್ತರನ್ನ ವಿಭಾಜನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟು ಹೋರಾಟದಲ್ಲಿ ನಾನು ಟಿಕೆಟ್ ತೊಗೊಂಡು ಬಂದಿದ್ದೆ. ಆಮೇಲೆ ಗೆದ್ದಿದ್ದೆ. ಯಾರವರು ಹೇಳ್ಬೋದಾ? ಇದ್ದಾರೆ, ನಮ್ಮ ತಾಯಿ ಜೊತೆ ಇದ್ದ ಸ್ವಲ್ಪ ಜನ, ಸ್ವಲ್ಪ ಸೀನಿಯರ್ಸ್ ಇದ್ದಾರೆ. ಒಬ್ಬರು ಈಗ ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನೇ ಮಾಡಿದ್ದೀನಿ ನನ್ನ ತಾಲೂಕಿಗೆ. ಅವರನ್ನು ಸೀನಿಯರ್ ಅಂತ ಅವರಿಗೆ ಆ ಪೊಸಿಷನ್ ಕೊಟ್ವಿ ನಾವು. ಮತ್ತು ನಮ್ಮ ತಾಯಿಗೆ ತುಂಬ ಬೇಕಾದ ಸೀನಿಯರ್ ಏನು ಸಂಸದರಿದ್ದರು. ಅವ್ರ ಮಗ, ಅವ್ರು ಮೊದಲು ಒಂದು ಕಾಲದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿದ್ದರು. ಇನ್ನೊಬ್ಬರು ಈಗ ನಮ್ಮ ಪ್ರಸ್ತುತ ಬ್ಲಾಕ್ ಅಧ್ಯಕ್ಷರು, ಈಗ ಒಂದು ಬ್ಲಾಕಿನ ಅಧ್ಯಕ್ಷರು ಅವರು. ಮತ್ತು ಒಂದು ಸ್ವಲ್ಪ ಹಿರಿಯ ನಮ್ಮ ಅಲ್ಪಸಂಖ್ಯಾತ ಮುಖಂಡರುಗಳು ಇಬ್ಬರು ಜನ. ಈ ಥರ ಇವರೆಲ್ಲ ಸೇರಿಕೊಂಡು, ಅಂದರೆ ನಮ್ಮ ತಾಯಿ, ನಾವು ಲೆಟ್ರಲ್ಲಿ ಮೊನ್ನೆ ನಮ್ಮ ಕಾರ್ಯಕರ್ತರೇ ಬರೆದು ಕಳಿಸಿದ್ದಾರೆ. ಒಂದು 3 ಜನ ಇರ್ತಾಯಿದ್ರು, ಸೆಟ್ ದೋಸೆ ಅಂತ ಕರೀತಾಯಿದ್ರು ನಮ್ಮ ತಾಯಿ ಜೊತೆ ಇದ್ದವರು. ಅವರು ವಿರೋಧ, ನಿಮಗೆ ವಿರೋಧ. ಯಾಕಂದರೆ ನಮ್ಮನ್ನು ಹೇಳೋದಿಲ್ಲ, ಕೇಳೋದಿಲ್ಲ, ನಮ್ಮ ಕ್ಯಾಬಿನೆಟ್ ಇಲ್ಲ ಅಲ್ಲಿ ಅಂತ. ಅದಕ್ಕೆ ಬರೀ ಒಂದು ಬ್ಲಾಕ್ ಅಥವಾ ಒಂದು ಹೋಬಳಿಗೆ ಸೀಮಿತ ಆಗಿರೋ ಮುಖಂಡರುಗಳನ್ನ ನಾವು ಇಡೀ ಕ್ಷೇತ್ರವಾರು ಡಿಸಿಷನ್ಸ್ ತಗೊಳ್ಳಿಕ್ಕೆ ನಾನು ಅವರನ್ನ ಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯನಾ? ಯಾಕೆ ಆ ನಿರೀಕ್ಷೆ? ಅವರಿಗೆ ಸಲಹೆ ಅಥವಾ ಅವರ ಸಹಕಾರ ಬೇಕಾದ ಖಂಡಿತ ಅವರನ್ನ ಅದನ್ನ ತಗೊಳ್ಬೇಕು. ಕೆಲಸ ಅನ್ನೋ ವಿಚಾರಕ್ಕೆ ಬಂದ್ರೆ ನಯನಾ ಮೋಟಮ್ಮ ಮುಖಂಡರನ್ನ ಕಡಿಮೆ, ಅಧಿಕಾರಿಗಳ ಸಂಪರ್ಕ ಜಾಸ್ತಿ ಮಾಡ್ತಾರೆ ಅಂತ. ನೋ ಈ ಹಿರಿಯ ಮುಖಂಡರುಗಳನ್ನ ಕಡಿಮೆ, ಆಮೇಲೆ ಹಿರಿಯ ಮುಖಂಡರುಗಳಕ್ಕಿಂತ ಅವ್ರಿಗನ್ಸುತ್ತೆ ಏನು ಕಿರಿಯ ಮುಖಂಡರುಗಳನ್ನ ಸಲಹೆ ತಗೊಂತೀನಿ ಅಂತ. ಅದೇ ನಾನು ಹೇಳಿದ್ನಲ್ಲ, ಈಗ ಸೆಕೆಂಡ್ ಅನುದಾನ ಹಂಚಿಕೆಯಲ್ಲಿ ಅಲ್ಲಲ್ಲಿ ಆ ಭಾಗದ ಮುಖಂಡರುಗಳದ್ದು ನಾನು ಸಲಹೆ ತಗೊಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಮ್ಮ ತಾಯಿ ಕಾಲದಲ್ಲಿ ಅದಿರಲಿಲ್ಲ, ಅಥವಾ ಬೇರೆ ಶಾಸಕರ ಕಾಲದಲ್ಲೂ ಅದಿರಲಿಲ್ಲ. ಅದು ಈ ಥರ ಇವ್ರದ್ದೇ ಸಲಹೆ ತಗೊಂಡು, ಕುದುರೆಮುಖಕ್ಕೂ ಇವ್ರಿಗೂ ಉದಾಹರಣೆಗೆ ಏನೂ ಸಂಬಂಧ ಇಲ್ಲ. ಕುದುರೆಮುಖದಲ್ಲಿ ಏನಾಗ್ತಿರೋ ಸಮಸ್ಯೆ ಇವ್ರಿಗೆ ತಿಳಿದೇ ಇರೋದಿಲ್ಲ, ಆದರೆ ಇವ್ರು ಡಿಸೈಡ್ ಮಾಡೋದು ಕುದುರೆಮುಖಕ್ಕೆ ಅನುದಾನ ಕೊಡಬೇಕೋ ಇಲ್ವೋ ಅಂತ. ಸೊ ಈ ಥರ ನಾನು ಪ್ರತಿಯೊಂದು ಇಂಚು, ಈಗ ನಾನು ಒಬ್ಬರಿಗೆ ಸಾರ್ವಜನಿಕರು ಯಾರಾದರೂ ಸಹಾಯ ಕೇಳಕ್ಕೆ ಬರ್ತಾರೆ, ನಮಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ನಮಗೆ ಎಜುಕೇಷನಿಗೆ ಪ್ರಾಬ್ಲಮ್ ಇದೆ, ಅಥವಾ ಈ ದೇವಸ್ಥಾನಕ್ಕೆ ಪ್ರಾಬ್ಲಮ್ ಇದೆ ಅಂತ. ಯಾವುದೋ ಊರು ಆವತಿ ಅಂತ ನಮ್ಮ ಹತ್ರ ದೂರದಲ್ಲಿ ಒಂದು ಊರಿದೆ, ಒಂದು ಹೋಬಳಿ ಇದೆ. ಆ ಊರ್ದು ನಾನೀಗ ಅಲ್ಲಿಗೆ ಫೋನ್ ಮಾಡಿ ಕೇಳ್ತೀನಿ, ನಮ್ಮ ಅಲ್ಲಿ ಮುಖಂಡ್ರ ಹತ್ರ, ಆ ಭಾಗದ ಮುಖಂಡ್ರ ಹತ್ರ, ಇವ್ರು ಇದ್ದಾರೆ, ಇವ್ರು ನಿಮಗೆ ಗೊತ್ತಿದೆಯಾ, ಇವ್ರು ವೋಟರಾ, ಪರಿಚಯ ಇದ್ದಾರಾ, ಇವ್ರದ್ದು ಆ್ಯಕ್ಚುಲಿ ಈ ಥರ ಸಮಸ್ಯೆ ಇದೆಯಾ, ನಾನು ಸಹಾಯ ಮಾಡಲಾ, ಫ್ಯಾಕ್ಟ್ ಚೆಕ್ ಇದನ್ನು ಮಾಡಿ. ಯಾಕಂದರೆ ಅವ್ರನ್ನ ಕಾನ್ಫಿಡೆನ್ಸ್ ನಾವು ಈಗ ಅವ್ರಿಗೆ ಸಹಾಯ ಮಾಡಿದಾಗ, ಈಗ ನಾಳೆ ಆ ಮುಖಂಡ ಅವ್ರ ಹತ್ರ ವೋಟ್ ಕೇಳಕ್ಕೆ ಹೋದಾಗ ಈಸಿ ಆಗೋದಿಲ್ವಾ? ನಾವು ನಮ್ಮ MLA ನಿಮಗೆ ಸಹಾಯ ಮಾಡಿದ್ರು ಅಲ್ವಾ ಕೇಳಲಿಕ್ಕೆ. ಸೊ ಈ ಥರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ, ಒಂದು ವಾಲಿಬಾಲ್ ಟೂರ್ನಮೆಂಟ್ ಆಗಲಿ, ಒಂದು ಗಣಪತಿ ಆಗಲಿ, ಒಂದು ಇನ್ಯಾವುದಾದ್ರೂ ಪೂಜಾ ಕಾರ್ಯಕ್ರಮ ಆಗಲಿ, ಒಂದು ಹೆಲ್ತ್ ಆಗಲಿ, ಒಂದು ಎಜುಕೇಷನ್ ಆಗಲಿ, ಎಷ್ಟೋ ನಮ್ಮ ಹತ್ರ ರಿಕ್ವೆಸ್ಟ್ ಬರುತ್ತೆ. ಪ್ರತಿಯೊಂದಕ್ಕೂ ಆ ಸ್ಥಳೀಯ ಮುಖಂಡರ ಹತ್ರ ಕನ್ಸಲ್ಟ್ ಮಾಡಿ ನಾವು ಅದಕ್ಕೆ ಸಹಕಾರ ಮಾಡೋದು. ಸೊ ಇದು ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಅದು ನನಗೆ ತಪ್ಪಂತ ಅನಿಸ್ತಾನೇ ಇಲ್ಲ. ಸೊ ನಾನು 6 ಜನ ಕಿಚನ್ ಕ್ಯಾಬಿನೆಟ್ ಬದಲು ನಾನು 200-300 ಜನ ಕಾರ್ಯಕರ್ತರ ಹತ್ರ ಕೇಳ್ತಾ ಇದ್ದೀನಿ ಅಂದರೆ ಅದು ಬೆಟರ್ ಅಲ್ವಾ?